ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 97. ತನ್ನ ಆಸೆ ತೀರಿಸಿಕೊಳ್ಳಲು ಒಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡಿದ್ದನು ನಂದಿ. ಆದಿ ಬಿಲ್ಡಿಂಗ್ ಬಳಿ ಜೀಪು ನಿಲ್ಲಿಸುವುದಕ್ಕೂ ಮಂಗಳ ಕೂಗುತ್ತಾ ನೆಲಕ್ಕೆ ಬೀಳುವುದಕ್ಕೂ ಒಂದೇ ಆಗಿತ್ತು. ಆ ದೃಶ್ಯವನ್ನು ನೋಡಿದ ಮೂವರು ಹೃದಯ ನಿಂತಿತು. ಜೀಪು ನಿಲ್ಲಿಸಿದವನೇ ಮಂಗಳ ಎಂದು ಕೂಗುತ್ತಾ ಬಂದವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡ ಆದಿ, ಮಂಗಳ, ಇದೇನು ಮಾಡಿಕೊಂಡೆ, ಕಣ್ಣು ಬಿಡು ಎಂದು ಅವಳ ಕೆನ್ನೆ ತಟ್ಟಿ ಹೇಳಿದವನ ಕಣ್ಣುಗಳು ಮೊದಲ ಬಾರಿಗೆ ತುಂಬಿದವು. ಮಂಗಳ ಎಂದು ಕೂಗುತ್ತಾ ಬಂದ ಧೃತಿಯ ದುಃಖ ಏಳತೀರದಾಗಿತ್ತು. ಆದರೆ ಮಂಗಳ ಸ್ಥಿತಿಯನ್ನು ನೋಡಿದ ಧ್ರುವನ ಸ್ಥಿತಿ ಏಳತೀರದಾಗಿತ್ತು. ಅವಳನ್ನು ದೂರದಲ್ಲಿ ನೋಡಿ ಅವನ ಕಾಲುಗಳು ಅಲ್ಲೇ ತಟಸ್ಥವಾದವು. ಅವನ ಶರೀರ ಮಾತ್ರ ಆಗಲೇ ನಡುಗಲು ಶುರುವಾಯಿತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು ಈ ಸ್ಥಿತಿಯಲ್ಲಿದ್ದರೆ ಯಾರ ಜೀವ ತಾನೇ ಸಹಿಸಲು ಸಾಧ್ಯವಾಗುತ್ತದೆ? ಧ್ರುವ ಇದಕ್ಕೆ ಹೊರತಾಗಿರಲಿಲ್ಲ. ಅವಳ ಸ್ಥಿತಿ ನೋಡಿ ಮಾತು ಮರೆತವನಂತೆ ಇಹದ ಪರಿವೇ ಇಲ್ಲದೆ ನಿಂತು ಬಿಟ್ಟನು. ಆದಿ ಹಾಗೂ ಧೃತಿಯ ಧ್ವನಿ ಕೇಳಿ ಸಣ್ಣದಾಗಿ ಕಣ್ತೆರೆದು ಆದಿಯನ್ನು ನೋಡಿ ಅಣ್ಣ ಎಂದು ಪ್ರಯಾಸದಲ್ಲಿ ಹೇಳಿ ಮತ್ತೆ ಕಣ್ಣು ಮುಚ್ಚಿದಳು. ಅವಳ ಬಾಯಿಯಿಂದ ಬಂದ ಕೊನೆಯ ಪದ ಅಣ್ಣ. ಅವಳ ಕಣ್ಣು ಮುಚ್ಚಿದನ್ನು ನೋಡಿ ಧೃತಿ ಮಂಗಳ ಎಂದು ಕೂಗಿಕೊಂಡರೆ ಧ್ರುವ ಅಲ್ಲಿಯೇ ನಿಂತ ಜಾಗದಲ್ಲೇ ನೆಲದಲ್ಲಿ ಕುಸಿದು ಕುಳಿತನು. ಮಂಗಳ, ನಿನಗೆ ಏನಾಗಲು ನಾನು ಬಿಡುವುದಿಲ್ಲ ಎಂದು ಹೇಳಿದವನು ಒಡನೆ ಅವಳನ್ನು ತೋಳಿಗೇರಿಸಿಕೊಂಡು ಜೀಪಿನಲ್ಲಿ ಮಲಗಿಸಿದರೆ ಇತ್ತ ಧೃತಿ ಬಲವಂತದಿಂದ ಧ್ರುವನನ್ನು ಜೀಪಿನಲ್ಲಿ ಕೂರಿಸಿದಳು. ಎಲ್ಲರನ್ನೂ ಕೂರಿಸಿಕೊಂಡು ಅದೆಷ್ಟು ವೇಗವಾಗಿ ಅಲ್ಲಿಂದ ಹೊರಟನೋ ಅವನಿಗೇ ತಿಳಿದಿಲ್ಲ. ಇತ್ತ ಆಗಲೇ ಪೊಲೀಸಿನವರು ಇಡೀ ಬಿಲ್ಡಿಂಗ್ ಸುತ್ತುವರೆದಿದ್ದರಿಂದ ನಂದಿ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಗೂ ಎಸ್ ಐ ಪ್ರತಾಪ್ ಅವರು ಅವನನ್ನು ಅವನ ಚೇಲಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಮಂಗಳ ಸ್ಥಿತಿಯನ್ನು ನೋಡಿದವರು ಕೋಪದಲ್ಲಿ ನಂದಿಗೆ ಅಲ್ಲಿಯೇ ಸಾಯುವ ಹಾಗೆ ಹೊಡೆದು ಠಾಣೆಗೆ ಎಳೆದುಕೊಂಡು ಹೋಗಿದ್ದರು. ಮಂಗಳಾಗೆ ತಲೆಗೆ ಪೆಟ್ಟಾಗಿರುವುದರಿಂದ ಅವಳ ಸ್ಥಿತಿ ಬಹಳ ಗಂಭೀರವಾಗಿತ್ತು. ಒಮ್ಮೆ ವೈದ್ಯರೇ ಅವಳ ಸ್ಥಿತಿಯನ್ನು ನೋಡಿ ಹೆದರಿ ಹೋದರು. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿದ್ದ ಹಾಗೆ ಅಡ್ಮಿಟ್ ಮಾಡಿಕೊಂಡು ಅವಳಿಗೆ ಚಿಕಿತ್ಸೆ ಶುರು ಮಾಡಿದರು. ಈ ವಿಷಯ ತಿಳಿದ ದತ್ತಾತ್ರೇಯ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಒಂದೆಡೆ ಧೃತಿ, ಇನ್ನೊಂದೆಡೆ ಧ್ರುವ. ಇಬ್ಬರಲ್ಲಿ ಯಾರಿಗೆ ಸಮಾಧಾನ ಮಾಡುವುದು ಎಂದೇ ತಿಳಿಯಲಿಲ್ಲ ಆದಿಗೆ. ಧೃತಿ ಜೋರಾಗಿ ಹೇಳುತ್ತಲಿದ್ದರೆ ಧ್ರುವ ಮಾತ್ರ ಈಗಲೂ ಜಗದ ಪರಿವೇ ಇಲ್ಲದ ಹಾಗೆ ಕುಳಿತಿದ್ದಾನೆ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ದತ್ತಾತ್ರೇಯ ಅವರು ಅವನ ಬಳಿಗೆ ಹೋಗಿ ಕುಳಿತು, ಧ್ರುವ, ನಮ್ಮ ಹಣೆಯಲ್ಲಿ ಹೀಗೆ ಆಗಬೇಕು ಎಂದು ಬರೆದಿದ್ದರೆ ಯಾರೂ ಏನೂ ಮಾಡಲು ಆಗುವುದಿಲ್ಲ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಬಂದ ಕಷ್ಟಗಳನ್ನು ಒಪ್ಪಿಕೊಂಡು ಎದುರಿಸಲೇಬೇಕು. ನೀನು ಹೀಗೆ ಕುಳಿತರೆ ನಮಗೆಲ್ಲ ಭಯವಾಗುತ್ತದೆ. ಒಮ್ಮೆ ಹತ್ತು ನಿನ್ನ ಮನಸ್ಸಲ್ಲಿರುವ ನೋವನ್ನು ಹೊರಹಾಕು ಎಂದು ಅವನಿಗೆ ಸಮಾಧಾನ ಮಾಡಲು ಪ್ರಯತ್ನಪಟ್ಟರು. ನಾನು ಯಾಕೆ ಅಳಲಿ ಅಂಕಲ್? ನಾನು ಅಳುವುದಿಲ್ಲ. ನನ್ನ ಮಂಗಳಾಗೆ ಏನೂ ಆಗುವುದಿಲ್ಲ. ಅವಳು ಹುಷಾರಾಗುತ್ತಾಳೆ. ಇದು ಅವನ ಹೃದಯದಿಂದ ಬಂದಂತಹ ಮಾತಲ್ಲ, ಬಾಯಿ ಮಾತಿಗೆ ಬಂದಂತಹ ಮಾತಾಗಿತ್ತು. ದತ್ತಾತ್ರೇಯ ಅವರಿಗೆ ಮತ್ತೆ ಏನು ಹೇಳಲು ಆಗದೆ ಅವರು ಕೂಡ ಮೌನವಾದರು. ಎಮರ್ಜೆನ್ಸಿ ವಾರ್ಡ್ ಮುಂದೆ ನಿಂತಿದ್ದವನಿಗೆ ನಂದಿ ನೆನಪಾಗಿ ಕೋಪದಲ್ಲಿ ಕೈ ಮುಷ್ಟಿ ಹಿಡಿದನು. ನಂದಿಯನ್ನು ಕೊಲ್ಲುವಷ್ಟು ಕೋಪ ಈಗಾಗಲೇ ಅವನ ಇಡೀ ಶರೀರದಲ್ಲಿ ತುಂಬಿ ಹೋಗಿತ್ತು. ಅದೇ ಕೋಪದಲ್ಲಿ ಅಲ್ಲಿಂದ ಹೊರಡುವವನನ್ನು ತಡೆದವಳು, ಎಲ್ಲಿಗೆ ಹೋಗುತ್ತಿದ್ದೀರಾ? ನನಗೆ ಭಯವಾಗುತ್ತಿದೆ. ಪ್ಲೀಸ್ ಎಲ್ಲಿಗೂ ಹೋಗಬೇಡಿ. ಮಂಗಳಾಗೆ ಪ್ರಜ್ಞೆ ಬರುವ ತನಕ ಇಲ್ಲಿಯೇ ಇರಿ ಎಂದು ಆದಿಯ ಕೈ ಹಿಡಿದು ಹೇಳಿದಳು ಧೃತಿ. ಅವಳ ಮನದ ಭಯವನ್ನು ಅರಿತವನು, ಏನೂ ಆಗುವುದಿಲ್ಲ ಮಾವ, ಧ್ರುವ ಇಲ್ಲಿಯೇ ಇದ್ದಾರಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಬೇಗ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಅವಳಂದ ಕೈ ಬಿಡಿಸಿಕೊಂಡು ಠಾಣೆಗೆ ಹೊರಟಿದ್ದನು. ಜಮದಗ್ನಿಯ ಸುತನ ಹಾಗೆ ಠಾಣೆಯ ಒಳಗೆ ಹೋದವನ ಎದೆಯಲ್ಲಿ ಜ್ವಾಲಾಗ್ನಿ ದಗದಗ ಎಂದು ಉರಿಯುತ್ತಿತ್ತು. ನಂದಿ ಇರುವ ಸೆಲ್ ಒಳಗೆ ಹೋಗಬೇಕಾದರೆ ಹೊರಗೆ ಒಬ್ಬರು ಪೀಸಿ ಹಿಡಿದಿದ್ದಂತಹ ಬೆತ್ತದ ಉದ್ದನೆಯ ಲಾಠಿಯನ್ನು ಕೈಗೆ ತೆಗೆದುಕೊಂಡವನು ಸೀದಾ ನಂದಿಯ ಬಳಿ ಹೋಗಿ ಒಂದೇ ಸಮ ಬಾರಿಸತೊಡಗಿದನು. ಮೊದಲೇ ಎಸ್ ಐ ಪ್ರತಾಪ್ ಅವರ ಏಟಿಗೆ ನಲುಗಿ ಹೋಗಿದ್ದವನು ಈಗ ಆದಿ ಒಡೆಯುವ ಒಂದೊಂದು ಏಟನ್ನು ತಾಳಲಾರದೆ ನೆಲಕ್ಕುರುಳಿದನು. ಸರ್, ಏನು ಮಾಡ್ತಿದ್ದೀರಾ? ಈಗ ನೀವು ಇನ್ನೊಂದು ಏಟು ಅವನಿಗೆ ಹೊಡೆದರೂ ಅವನು ಸತ್ತು ಹೋಗ್ತಾನೆ. ಈಗಾಗಲೇ ನಾನು ಸಾಕಷ್ಟು ಹೊಡೆದಿದ್ದೇನೆ, ಬನ್ನಿ ನೀವು ಎಂದು ಎಸ್ ಐ ಪ್ರತಾಪ್ ಅವರು ಆದಿಯನ್ನು ತಡೆಯುವ ಪ್ರಯತ್ನ ಮಾಡಿದರು.
ಇಲ್ಲ ಪ್ರತಾಪ್, ಇಂಥವರು ಬದುಕುವುದಕ್ಕೆ ಯೋಗ್ಯರಲ್ಲ. ಇವನನ್ನು ಈಗಲೇ ಇಲ್ಲೇ ಸಾಯಿಸುತ್ತೇನೆ ಎಂದು ಅದೇ ಕೋಪದಲ್ಲಿ ಹೇಳಿದವನು ತನ್ನ ಸೊಂಟದಲ್ಲಿ ಇರಿಸಿದಂತಹ ಗನ್ ತೆಗೆದು ನಂದಿಯ ತಲೆಗೆ ಹಿಡಿದಿದ್ದನು. ಆದಿಯ ಆವೇಶ ನೋಡಿ ಹೆದರಿದ ಪ್ರತಾಪ್ ಅವರು, ಸರ್ ಏನು ಮಾಡ್ತಿದ್ದೀರಾ? ಅವನು ಈಗಾಗಲೇ ಕಾನೂನಿನ ಸರಹದ್ದಿನಲ್ಲಿದ್ದಾನೆ. ಇನ್ನೂ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಾನೂನೇ ಅವನಿಗೆ ಶಿಕ್ಷೆ ಕೊಡುತ್ತದೆ. ನೀವು ದುಡುಕಿ ತಪ್ಪು ಮಾಡಬೇಡಿ ಎಂದು ಹೇಳಿದವರ ಮಾತಿಗೆ, ನಾವು ಮಾಡುವುದು ಇದೇ ತಪ್ಪು ಪ್ರತಾಪ್. ಹೆಣ್ಣು ಮಕ್ಕಳನ್ನು ಭೋಗದ ವಸ್ತು ಎಂದು ತಿಳಿದಿರುವ ಇಂಥವರಿಗೆ ಕಾನೂನು ಕೊಡುವ ಶಿಕ್ಷೆ ಸಾಲುವುದಿಲ್ಲ. ಕಾನೂನು ಶಿಕ್ಷೆ ಕೊಟ್ಟರೂ ಏನು ಮಹಾ ಶಿಕ್ಷೆ ಕೊಡುತ್ತದೆ ಪ್ರತಾಪ್? 10 ಇಲ್ಲ 20 ವರ್ಷ ಜೈಲು ಶಿಕ್ಷೆ ಅಷ್ಟೇ. ಇಂತಹ ಕಾಮುಕರನ್ನು, ಅತ್ಯಾಚಾರಿಗಳನ್ನು ಜೈಲಿನಲ್ಲಿ ಕೂರಿಸಿ ಬಿಟ್ಟಿ ಊಟ ಹಾಕುವ ಬದಲು ಕಂಠಲ್ಲೇ ಗುಂಡಿಕ್ಕಿ ಕೊಂದರೆ ಮುಂದೆ ಇಂತಹ ತಪ್ಪುಗಳನ್ನು ಮಾಡುವ ಬೇರೆಯವರಾದರೂ ಬುದ್ಧಿ ಕಲಿಯುತ್ತಾರೆ. ಬೇಡ ಸರ್, ಅಪರಾಧಿಗಳನ್ನು ಹಿಡಿಯುವ ಅಧಿಕಾರ ನಮಗಿದೆ, ಆದರೆ ಅವರಿಗೆ ಶಿಕ್ಷೆ ನೀಡುವ ಅಧಿಕಾರ ನಮಗಿಲ್ಲ. ನಮ್ಮ ಕಾನೂನು ಇರುವುದೇ ಹೀಗೆ. ಈಗ ನೀವು ಇಲ್ಲಿ ಇವನಿಗೆ ಏನಾದರೂ ಮಾಡಿದರೆ ಲಾಕಪ್ ಡೆತ್ ಎನ್ನುವ ಹೆಸರಿನಲ್ಲಿ ಹೊರಗೆ ಇದೆ ದೊಡ್ಡ ಇಶ್ಯೂ ಆಗುತ್ತದೆ. ಈಗ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಸಹ ನಿಮ್ಮ ವಿರೋಧಿಗಳಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತದೆ. ಪ್ಲೀಸ್ ಸರ್, ಸಮಾಧಾನ ಮಾಡಿಕೊಳ್ಳಿ ಎಂದು ಪ್ರತಾಪ್ ಅವರು ಹೇಗೋ ಆದಿಯನ್ನು ಸಮಾಧಾನ ಮಾಡಿದ್ದರು. ಕೈಯಲ್ಲಿ ಹಿಡಿದಿದ್ದ ಪಿಸ್ತೂಲಿನ ಹಿಡಿತ ಬಿಗಿ ಮಾಡಿ ಕೈ ಕೆಳಗೆ ಇಳಿಸಿದವನು ನೆಲದಲ್ಲಿ ಮಲಗಿದ್ದ ನಂದಿಗೆ ತನ್ನ ಕಾಲಿನಲ್ಲಿ ಮತ್ತೊಮ್ಮೆ ಒದ್ದು ಹೊರಗೆ ಬಂದಿದ್ದನು. ಧೃತಿ ಮಂಗಳ ತಂದೆ ತಾಯಿಯಿಂದ ಈ ರೀತಿಯ ವಿಷಯಗಳನ್ನು ಮುಚ್ಚಿಡುವುದು ತಪ್ಪು ಎಂದು ಯೋಚಿಸಿದವಳು ಹಾಸ್ಪಿಟಲ್ಗೆ ಬಂದ ತಕ್ಷಣ ಮಂಗಳಳ ತಂದೆಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು. ಧೃತಿ ವಿಷಯವನ್ನು ಹೇಳುತ್ತಿದ್ದ ಹಾಗೆ ಮಂಗಳ ತಂದೆ ತಾಯಿ ಇಬ್ಬರು ಹಾಸ್ಪಿಟಲ್ ಬಳಿ ಬಂದಿದ್ದರು. ಹಾಸ್ಪಿಟಲಲ್ಲಿ ಮಂಗಳ ತಾಯಿಯ ದುಃಖ ಅಂತೂ ಹೇಳತೀರದಾಗಿತ್ತು. ಬಡವರಾದರೂ ಕೂಡ ಮಗಳು ಓದಲಿ ಎನ್ನುವ ಆಸೆಯಿಂದ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಎಂದು ಸಾಲ ಮಾಡಿ ಮಗಳನ್ನು ಓದಿಸುತ್ತಿದ್ದರು. ಇನ್ನೇನು ಅವಳು 1 ವರ್ಷದ ಓದು ಮುಗಿಯುತ್ತಾ ಬಂತು. ಇನ್ನೊಂದು ವರ್ಷ ಕಷ್ಟಪಟ್ಟು ಓದಿಸಿದರೆ ನಮ್ಮ ಮನೆಗೆ ನಮ್ಮ ಮಗಳೇ ಆಸರೆಯಾಗುತ್ತಾಳೆ ಎನ್ನುವ ಆಸೆ, ಕನಸು ಹೊತ್ತುಕೊಂಡಿದ್ದಂತಹ ಜೀವಗಳ ಕನಸು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತು. ಆದಿ ಕೂಡ ಅವರ ತಂದೆ ತಾಯಿಯ ಬಳಿ ಯಾವುದನ್ನೂ ಮುಚ್ಚಿಡುವುದು ಸರಿಯಲ್ಲ ಎಂದು ಯೋಚಿಸಿ ಪಿಜಿಯಲ್ಲಿ ನಡೆದ ಘಟನೆಗಳು ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದನು. ಇದೆಲ್ಲ ನಮಗೆ ಮೊದಲೇ ತಿಳಿದಿದ್ದರೆ ನಾವು ಅವಳನ್ನು ಊರಿಗೆ ಕರೆದುಕೊಂಡು ಹೋಗುತ್ತಿದ್ದೆವು ಸರ್. ನಮಗೆ ನಮ್ಮ ಮಗಳ ಪ್ರಾಣ ಮುಖ್ಯ. ಮಂಗಳ ನಮ್ಮಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದಳು ಎಂದು ಅವಳ ತಂದೆ ಕೂಡ ಆದಿಯ ಜೊತೆ ಹೇಳಿಕೊಂಡು ದುಃಖಪಡುತ್ತಿದ್ದರು. ಅಮ್ಮ, ಆದಿ ಅಣ್ಣ ತುಂಬ ಒಳ್ಳೆಯವರು. ಅಂಕಲ್ ಕೂಡ ನನ್ನನ್ನು ಮಗಳ ಹಾಗೆ ನೋಡಿಕೊಳ್ಳುತ್ತಾರೆ. ಎಲ್ಲರನ್ನೂ ಒಂದು ದಿನ ಮನೆಗೆ ಕರೆದುಕೊಂಡು ಬರ್ತೀನಿ ಎಂದು ಖುಷಿಯಿಂದ ಹೇಳುತ್ತಿದ್ದವಳು ಇವತ್ತು ನಾನು ಬಂದರೂ ನನ್ನ ಮಾತನಾಡಿಸದ ಹಾಗೆ ಮಲಗಿದ್ದಾಳೆ ನನ್ನ ಮಗಳು ಎಂದು ಹೇಳುತ್ತಿದ್ದ ಮಂಗಳ ತಾಯಿಯ ಮಾತು ಕೇಳಿದ ಆದಿಯ ಒಡಲಿಗಂತೂ ಚೂರಿಯಿಂದ ಇರಿದಂತಾಗಿತ್ತು. ಅಲ್ಲಿದ್ದವರ ಎಲ್ಲರ ಮನದಿಂಗಿತ ಒಂದೇ, ಮಂಗಳ ಬದುಕಬೇಕು ಎನ್ನುವುದು. ಮಂಗಳಾಳನ್ನು ಎಮರ್ಜೆನ್ಸಿ ವಾರ್ಡ್ ಒಳಗೆ ಕರೆದುಕೊಂಡು ಹೋಗಿ ಆಗಲೇ 4 ಗಂಟೆಗಳು ಉರುಳಿ ಹೋಗಿದ್ದವು. ವೈದ್ಯರು ಇನ್ನೂ ಹೊರಗೆ ಬಂದಿರಲಿಲ್ಲ. ಹೊರಗೆ ಓಡಾಡುತ್ತಿದ್ದ ನರ್ಸ್ಗಳನ್ನು ಕೇಳಿದರೆ ಅವರು ಏನೂ ಹೇಳುತ್ತಿರಲಿಲ್ಲ. ಎಲ್ಲರ ಕಣ್ಣು ಎಮರ್ಜೆನ್ಸಿ ವಾರ್ಡ್ ಮೇಲೆ ಇದ್ದಿತ್ತು. ಎಲ್ಲರ ಕಾಯುವಿಕೆಗೆ ಕೊನೆ ಎಂಬಂತೆ ಎಮರ್ಜೆನ್ಸಿ ವಾರ್ಡಿನಿಂದ ಒಬ್ಬರು ವೈದ್ಯರು ಬಂದಿದ್ದರು. ಮಂಗಳಾಳನ್ನು ಇಲ್ಲಿಗೆ ಕರೆದುಕೊಂಡು ಬಂದ ತಕ್ಷಣ ಆದಿ ವೈದ್ಯರ ಬಳಿ ಮಾತನಾಡಿದ್ದರಿಂದ ಅವಳ ಸ್ಥಿತಿಯನ್ನು ನೋಡಿ ಅವಳಿಗೆ ಚಿಕಿತ್ಸೆ ನೀಡಿದ್ದು 3 MD ವೈದ್ಯರುಗಳು. ವೈದ್ಯರು ಹೊರ ಬರುತ್ತಿದ್ದ ಹಾಗೆ ಅವರ ಬಳಿಗೆ ಆದಿ ಹೋದರೆ ಕುಳಿತಿದ್ದ ಎಲ್ಲರೂ ಕೂಡ ಅವರನ್ನು ಸುತ್ತುವರೆದರು. ಡಾಕ್ಟರ್, ಮಂಗಳ ಹೇಗಿದ್ದಾಳೆ? ಅವಳ ಪ್ರಾಣಕ್ಕೆ ಏನೂ ಅಪಾಯ ಆಗಿಲ್ಲ ಅಲ್ವಾ ಎಂದು ಆತಂಕಭರಿತ ಧ್ವನಿಯಲ್ಲಿ ಕೇಳಿದನು. ಆದಿಯ ಮಾತಿಗೆ ಏನು ಹೇಳಬೇಕು ಎನ್ನುವುದೇ ತೋಚಲಿಲ್ಲ ವೈದ್ಯರಿಗೆ. ಹಾಗೆ ಮೌನವಾದರೂ ಅವರ ಮೌನವನ್ನು ನೋಡಿದವನು, ಯಾಕೆ ಸುಮ್ಮನೆ ಇದ್ದೀರಾ? ಏನಾದರೂ ಹೇಳಿ, ಮಂಗಳ ಹೇಗಿದ್ದಾಳೆ ಎಂದನು. ಸಾರಿ ಮಿಸ್ಟರ್ ಆದಿ, ಆ ಹುಡುಗಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರುವುದರಿಂದ ನಾವು ಏನೇ ಚಿಕಿತ್ಸೆ ನೀಡಿದರೂ ನಮ್ಮ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ. ಆದರೂ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ. ಇನ್ನು 24 ಗಂಟೆ ಒಳಗೆ ಪ್ರಜ್ಞೆ ಬಂದರೆ ಬಂದ ಹಾಗೆ, ಇಲ್ಲದಿದ್ದರೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಇಲ್ಲ ಅಂದ್ರೆ ಏನು ಡಾಕ್ಟರ್? ನೀವು ಏನು ಹೇಳಲು ಹೊರಟಿದ್ದೀರಾ ಎಂದನು ಧ್ರುವ. ಅದಾಗಲೇ ಒಳಗೆ ಅವನ ಹೃದಯ ನಡುಗುತ್ತಿತ್ತು. ಕೋಮಾಗೆ ಹೋಗಬಹುದು, ಇಲ್ಲ ಪ್ರಾಣವೇ ಹೋಗಬಹುದು. ಈಗಲೇ ನಾವು ಏನನ್ನೂ ಹೇಳಲು ಆಗುವುದಿಲ್ಲ, ಸಾರಿ ಎಂದು ಹೇಳಿದ ಡಾಕ್ಟರ್ ಅಲ್ಲಿಂದ ಸರಿದು ಹೋಗುತ್ತಿದ್ದ ಹಾಗೆ ಎಲ್ಲರ ದುಃಖವೂ ದುಪ್ಪಟ್ಟಾಗಿತ್ತು. ಧನ್ಯವಾದಗಳು. ಮುಂದುವರಿಯುವುದು.